ಈ ಚನ್ನಪಟ್ಟಣಕ್ಕೆ ಬಂದಾಗ ಈ ವಕ್ಫ್ ರಿಲೇಟೆಡ್ RTC ಯಲ್ಲಿ ಎಂಟ್ರಿ ಆಗಿದ್ದನ್ನ ಪ್ರಮುಖವಾಗಿ ವಿಷಯವನ್ನ ತಗೊಂಡಿದ್ದಂಥದ್ದು RT ಆಕ್ಟಿವಿಸ್ಟ್ ರವಿಕುಮಾರ್ ಕಂಚನಹಳ್ಳಿ ಅವರು. ಈಗ ಅವ್ರ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ತಗೊಂಡಿದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಪ್ರತಿದಿನ ಚನ್ನಪಟ್ಟಣ ಏನು ಅನ್ನೋ ಚರ್ಚೆ ಮಾಡ್ತಾ ಇದ್ವಿ. ಹೌದು, ಈಗ ಮತ ಎಣಿಕೆ ಕಾರ್ಯ ಶುರುವಾಗಿದೆ. ಅಂಚೆ ಮತಗಳನ್ನ ಎಣಿಕೆ ಮಾಡ್ತಾ ಇದ್ದಾರೆ. ಏನ್ ಚನ್ನಪಟ್ಟಣ ಏನಾಗತ್ತೆ ಸರ್? ಇಲ್ಲ ಸರ್, ಹೇಳೋದ್ ಕಷ್ಟ ಸರ್. ಈ ಬೆಟ್ಟಿಂಗ್ ಭರಾಟೆ ನೋಡಿದೆ ಸರ್ 2 ದಿವಸದಲ್ಲಿ. ಆ ಬೆಟ್ಟಿಂಗ್ ಭರಾಟೆ ಸಂದರ್ಭದಲ್ಲಿ ಆ ಬೆಟ್ಟಿಂಗ್ ಕಟ್ಟುವಾಗ ಅವ್ರದೇ ಆದ ಕ್ಯಾಲ್ಕುಲೇಷನ್ ಇರ್ತದಲ್ಲ. ಹೌದು. ಆ ಬೆಟ್ಟಿಂಗ್ ಕಟ್ಟೋರ ಹತ್ರ ಸುಮ್ಮನೆ ಡಿಸ್ಕಸ್ ಮಾಡುವಾಗ ಅವ್ರು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಈ ನಿಖಿಲ್ ಫೇವರ್ ಆಗಿರೋರ್ ಜೊತೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಲ್ಲ ನಿಖಿಲ್ ಗೆದ್ದು ಬಿಡ್ತಾನೆ ಅಂತ ಅನಿಸ್ಬಿಡ್ತದೆ. ಇನ್ ಇವ್ರ ಜೊತೆ ಕೂತ್ಕೊಂಡು ಅವ್ರದೇ ಒಂದು ಸ್ಟ್ರಾಟಜಿಕ್ ಮತ್ತೆ ಅವ್ರದೇ ಒಂದು ಕ್ಯಾಲ್ಕುಲೇಷನ್ ಇರ್ತದಲ್ವಾ. ಹೌದು. ಆ ಕ್ಯಾಲ್ಕುಲೇಷನ್ ಕೇಳ್ಬಿಟ್ರೆ ಇಲ್ಲ ಕರೆಕ್ಟ್ ಅಂತ ಗೊಂದಲಕ್ಕೆ ಬಂದ್ಬಿಡ್ತೀವಿ ಸರ್. ನಾನು ಮೊದ್ಲು ಫಿಕ್ಸ್ ಇತ್ತು, ಚುನಾವಣಾ ಸಮಸ್ಯೆ ನಿಮ್ ಜೊತೆ ಓಡಾಡಿದ್ದೆ. ಸೊ ಎಲ್ಲಾರು ಹೇಳ್ತಿದ್ದಂಗೆನೆ ಎಲ್ಲ ನಿಖಿಲ್ ಸ್ವಲ್ಪ ಫೇವರ್ ಇದೆ, ಹಳ್ಳಿ ಭಾಗ ಜಾಸ್ತಿ ಇದೆ, ಹೊರಗಡೆಯಿಂದ ಬಂದವ್ರು ಮಾಡಿದವ್ರು ಹೊರಗಡೆಯಿಂದ ಬಂದ ಓಟು ಏನು ಹೆಚ್ಚುವರಿ ಇತ್ತಲ್ಲ ಸರ್ ಎಲೆಕ್ಷನ್ ಅಲ್ಲಿ. ಹಳ್ಳಿ ಭಾಗದಲ್ಲಿ ಏನ್ ಹೆಚ್ಚುವರಿ ಓಟ್ ಆಗಿದೆ, ಪರ್ಸೆಂಟೇಜ್ ಹೆಚ್ಚಾಗಿರೋದು ಪೂರ್ತಿ ಗ್ರಾಮೀಣ ಭಾಗದಿಂದ ಬಂದವರಿದ್ದಾರೆ. ಹೌದು. ಹಳ್ಳಿಯವರು ಪ್ರತಿ ವರ್ಷ ಓಟ್ ಹಾಕ್ತಾರೆ. ಹೌದು. ಅವರಿಂದ ಏನು ಮತದಾನ ಹೆಚ್ಚಿನ ಪ್ರಮಾಣ ಪರ್ಸೆಂಟೇಜ್ ಜಾಸ್ತಿ ಆಗಲ್ತು. ಹಳ್ಳಿಯಲ್ಲೇ ವಾಸ ಇರೋರು ಸಹಜವಾಗಿ ಎಲ್ಲಾ ಎಲೆಕ್ಷನ್ ಹಾಕ್ತಾರೆ. ಸೊ ಇಲ್ಲಿ ಹೊರಗಡೆಯಿಂದ ಬಂದಿರೋದೇ 30% ಜಾಸ್ತಿ ಆಗಿದೆ, 15%. ಓಕೆ. ಸೊ ಆ 15% ಓಟ್ ಅಂದ್ರೆ ಮಿನಿಮಮ್ 30,000 ಬರುತ್ತೆ. ಓಕೆ. ಸೊ ಆ 30,000 ಎಲ್ಲ ಮ್ಯಾಕ್ಸಿಮಮ್ ಎಲ್ಲಾರು ಒಪ್ಕೋತಾರೆ, ನಿಖಿಲ್ಗೆ ಜಾಸ್ತಿ ಮಾಡಿರ್ತಾರೆ ಅಂತ 2 ಪಕ್ಷದವರು ಒಪ್ಕೋತಾರೆ. ಹಂಗಂದಾಗ ಅದು ಮುಸ್ಲಿಮ್ಸ್ ಓಟ್ ನ ಕವರ್ ಮಾಡುತ್ತೆ. ಇನ್ನು ಉಳಿದದ್ದು ಹಳ್ಳಿ ಭಾಗ ಲೀಡ್ ಇದೆ ಅಂತ ಈ ತರ ಒಂದು ಕ್ಯಾಲ್ಕುಲೇಷನ್ ಹಾಕೊಂಡಿದ್ವಿ. ದಳದವ್ರು ಹೇಳೋ ಕತೆ ಇದು, ದಳದವ್ರು ಹೇಳುವಂತ ಕಥೆಗಳು. ಕಾಂಗ್ರೆಸ್ನವರು ಜಾತಿವಾರು ಬಿಟ್ರೆ ಬೇರೆ ಹೇಳೋದು ಅಂದ್ರೆ ಒಕ್ಕಲಿಗರು ಇಷ್ಟ ಆಗ್ತಾರೆ, ದಲಿತರು ಇಷ್ಟ ಆಗ್ತಾರೆ, ಮುಸ್ಲಿಮ್ಸ್ ಇಷ್ಟ ಆಗ್ತಾರೆ, ತಿಗಳರು ಇಷ್ಟ ಆಗ್ತಾರೆ, ಬೆಸ್ತರು ಇಷ್ಟ ಆಗ್ತಾರೆ ಅಂತ ಪಟ್ಟಿ ಕೊಡ್ತಾರೆ. ಅವ್ರು ಮೊದಲಿಂದ ತಿಗಳರು ಇಷ್ಟ ಆಗ್ತಾರೆ, ನಮ್ಗೆ ಇಷ್ಟು ಫಿಕ್ಸ್ ಓಟ್ ಇದೆ, ದಲಿತರಿಂದ ನಮ್ಗೆ ಇಷ್ಟು ಫಿಕ್ಸ್ ಓಟ್ ಇದೆ, ಮುಸ್ಲಿಮ್ಸ್ ಇಂದ ಸಹಜವಾಗಿ ಬಂದೇ ಬರುತ್ತೆ ಕಾಂಗ್ರೆಸ್ಗೆ. ಈ ತರ ಲೆಕ್ಕ ಹಾಕಿದಾಗ ಹಂಗ್ ಲೆಕ್ಕ ಹಾಕಿದ್ರೆ ಯಾರೇ ಲೆಕ್ಕ ಹಾಕಿದ್ರು ಅದು ಕಾಂಗ್ರೆಸ್ಗೆ ಬರುತ್ತೆ. ಹಂಗ್ ಲೆಕ್ಕ ಹಾಕಿದ್ರೆ ಯಾರ ಲೆಕ್ಕ ಆಗ್ತದ, ಜಾತಿಯವರು ಲೆಕ್ಕ ಹಾಕಿದಾಗ ಮೊದಲಿಂದ ನಡೆದಿರ್ತಕ್ಕಂಥ ಓಟಿನ ರೀತಿಗಳನ್ನ ನೋಡಿದಾಗ ನನಗೆ ಕಾಡೋ ಆಶ್ಚರ್ಯ ಏನ್ ಗೊತ್ತೇನು, ಯಾವ ಊರಲ್ಲಿ ಯಾರಿಗೆ ಎಷ್ಟು ಓಟ್ ಹಾಕೋರೇನ್ ಗೊತ್ತಾಗುತ್ತೆ, ಆದ್ರೆ ಯಾವನ್ ಯಾರ್ಗ ಹಾಕೋರೇನ್ ಗೊತ್ತಾಗಲ್ಲ ಸರ್. ಗೊತ್ತಾಗಲ್ಲ ಅಲ್ವಾ? ಈಗ ಒಂದೂರಲ್ಲಿ 1000 ಓಟ್ ಇದ್ರೆ ಅದೇ ಊರಲ್ಲಿ ಮಾತ್ರ ಅದೇ ಜಾತಿ ಒಂದೇ ಜಾತಿರ ಊರ್ಲಿದ್ರೆ ಅಲ್ಲಿ ಲೆಕ್ಕ ಸಿಗುತ್ತೆ. ಯಾಕೆ ಅಂದ್ರೆ ಚನ್ನಪಟ್ಟಣದ SC ಸಮುದಾಯ ದಳಕ್ಕೂ ಓಟ್ ಹಾಕಿದೆ, ಬಿಜೆಪಿಗೂ ಓಟ್ ಹಾಕಿದ್ದಾರೆ ಈ ಹಿಂದೆ. ದಳ ಕಂಡ್ರೇನ್ ಆಗಲ್ಲ ಅಂತೇನಿಲ್ಲ, ಬಿಜೆಪಿ ಕಂಡ್ರೇನ್ ಆಗಲ್ಲ ಅಂತೇನಿಲ್ಲ. ಆದ್ರೆ ಮುಸಲ್ಮಾನ ಸಮುದಾಯ ಒಂದ್ ಸೈಡ್ ಮಾಡಿರೋದಂತೂ ಸತ್ಯ ಅಲ್ವೇ? ಅದೇ ಇಡೀ ರಾಜ್ಯಾದ್ಯಂತ ಮೊನ್ನೆ MLA ಎಲೆಕ್ಷನ್ ಅಲ್ಲಿ ಆಗೋಗಿತ್ತು. ಆದ್ರೆ ದಳದವ್ರಿಗೂ ನಿರೀಕ್ಷೆ ಇತ್ತು, ಇಲ್ಲ ಅಲ್ಪಸಂಖ್ಯಾತರು ಜಾತ್ಯತೀತವಾದಿಗಳು ಹಂಗೆಲ್ಲ ಒಂದ್ ಸೈಡ್ ಹೋಗಲ್ಲ. ಮೊನ್ನೆ ಮಾಡಿದ್ರಲ್ಲ 23 ಎಲೆಕ್ಷನ್, ಕುಮಾರಸ್ವಾಮಿ ಅವ್ರು ಗೆಲುವಿಗೆ ಕಾರಣ ಆಗಿದೆ ಅಲ್ಪಸಂಖ್ಯಾತರಲ್ವೇ ಅವರು. ಅದು ಜೆಡಿಎಸ್. ಬಟ್ ಈ ಅವಾಗ ಬಿಜೆಪಿ ಅಭ್ಯರ್ಥಿ ಆಪೋಸಿಟ್ ಅನ್ನೋ ಕಾರಣಕ್ಕೆ ಬಂದಿದ್ದು. ಹೌದೌದು. ಸೊ ಅವ್ರು ಬಿಜೆಪಿಗೆ ಹಾಕಿದ್ರು ಅಂತ, ಬಟ್ ಈ ಸರಿ ಅಲಿಯನ್ಸ್ ಅನ್ನೋ ಕಾರಣಕ್ಕೆ ಹಾಕಿಲ್ಲ ಅಷ್ಟೇ. ಓಕೆ. ನೀವು ಎರಡೂ ಕಡೆ ವಾದ ಕೇಳಿದಿರಿ ರವಿಕುಮಾರ್ ಅವರೇ. ಕಾಂಗ್ರೆಸ್ಸಿಗರ ವಾದನೂ ಕೇಳಿದಿರಿ, JDS ಅವರ ವಾದನೂ ಕೇಳಿದಿರಿ. ಎರಡೂ ಕಡೆ ವಾದವನ್ನ ಆಲಿಸಿದ ಮೇಲೆ ಏನನ್ಸು ನಿಮ್ಗೆ? ಕ್ಯಾಲ್ಕುಲೇಟ್ ಮಾಡೋದೇ ಕಷ್ಟ ಸರ್. ಕೇಳ್ಬಿಟ್ರೆ ಎರಡೂ ಕಡೆ ನೀವು ನೋಡ್ಬೇಕಾಯ್ತು. ನಿನ್ನೆ DK ಶಿವಕುಮಾರ್ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ರೀ? ಎಲ್ಲಾ ಸಮೀಕ್ಷೆ ಉಲ್ಟಾಯ್ತವ್ರಿ, 3 ಗೆಲ್ತೀವಿ. ಯೋಗೇಶ್ವರ್ 25-30 ಸಾವಿರದಲ್ಲಿ ಗೆಲ್ತಾರೇನೋ ದಾಟಿ ಕಾಂಗ್ರೆಸ್ ಅಲ್ಲಿ ಒಂದ್ ಕಡೆ. ಸರ್ ಅದನ್ನ ಕೇಳ್ಬಿಟ್ಟು ನನ್ನ ಸ್ನೇಹಿತರೊಬ್ರು ಕರ್ಕೊತಿದ್ದೆ. ಸಹಜವಾಗಿ ಅವರು ಕಾಂಗ್ರೆಸ್ ವಿರೋಧಿ ಅವರು, ಅವ್ರಿಗೆ ಫಿಕ್ಸ್ ಇತ್ತು ಮೈಂಡ್ ಸೆಟ್ ಅಲ್ಲಿ ಗೆಲ್ಬಹುದು ಅಂತ. ಸೊ DK ಶಿವಕುಮಾರ್ ಅದು ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ ಯೂಟ್ಯೂಬ್ ಅಲ್ಲಿ ಅವಾಗ ಅವ್ನ ಬಾಡಿ ಲ್ಯಾಂಗ್ವೇಜ್, ಅವ್ನ ಕಾನ್ಫಿಡೆಂಟ್ ನೋಡ್ಬಿಟ್ಟು ಏನಾದ್ರು ಮಾಡಿರೋಕ್ ಸಾಧ್ಯನಾ, ಸರ್ಕಾರ ಅವ್ರದೇ ಇದೆ, ಬೂತ್ ಅಲ್ಲಿ ಏನಾದ್ರು ಮಾಡಿರೋಕ್ ಸಾಧ್ಯನಾ, ಸ್ಟ್ರಾಂಗ್ ರೂಮ್ ಏನಾದ್ರು ಮಾಡಿರೋಕ್ ಸಾಧ್ಯನಾ ಅಂತ ಕೇಳ್ಬಿಟ್ಟು ಅವಾಗ ಬ್ಯಾಲೆಟ್ ಪೇಪರ್ ಇದ್ದಾಗ ನಡೀತಿದ್ದೋ, ಕಡೆಗಳಿಗೆ ತಕಲ್ ಒತ್ಬಿಟ್ಟು ಹಾಕ್ಬಿಡೋರು ಕೆಲವು ಕಡೆ ನಡೆಯವೆಲ್ಲ ಅಲ್ವಾ? ಈ EVM ಅಲ್ಲಿ ಆ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಹಾಗಾಗಿ ಇಲ್ಲಿ ಈಗ ಯಾರೋ ಒಬ್ರು ಅಪ್ಡೇಟ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಹೊತ್ತಲ್ಲಿ ಬ್ಯಾಲೆಟ್ ಪೇಪರ್ ಅಪ್ಡೇಟ್ ಕೊಟ್ಟಿದ್ದಾರೆ.
ಕಾಂಗ್ರೆಸ್ 120, JDS 240, 120 JDS ಮುನ್ನಡೆ ಅಂತ ಅಫಿಷಿಯಲ್ ನಮ್ಗೆ ಅನೌನ್ಸ್ ಆಗಬೇಕು. ಸುಮ್ಮನೆ ಹಂಗೆ ಹೇಳಂಗಿಲ್ವಲ್ಲ ಈಗ. ಬ್ಯಾಲೆಟ್ ಪೇಪರ್ ಅಂದ್ರೆ ಇದು ಮಾಮೂಲಿ ಅಂಗವಿಕಲರು ಮತ್ತೆ ವಯಸ್ಸಾಗಿರೋರು. ಹೌದೌದು ಅವ್ರದ್ದು. ಬಟ್ ನೀವು ಇನ್ನೊಂದಷ್ಟು ಡೀಪ್ ಆಗಿ, ಯಾಕಂದ್ರೆ ವೋಟಿಂಗ್ ದಿನಕ್ಕೆ ಮುಂಚಿತವಾಗಿ ಚನ್ನಪಟ್ಟಣದಲ್ಲಿ ವಕ್ಫ್ ಏನು ರೈತರ ಪಹಣಿಯಲ್ಲಿ ವಕ್ಫ್ ಅಂತ ಸ್ವತ್ತು ಬಂದಿದ್ದ ನೀವು ಮೊದಲು ಹೊರ ತಂದಿದ್ದೆ ನೀವು. ಆ ಕೂಡ್ಲೂರು, ಕೋಡಂಬಳ್ಳಿ ಮತ್ತೆ ಎಲಿಯೂರು ಭಾಗದಲ್ಲೆಲ್ಲ ಆ ಭಾಗದಲ್ಲಿ ಹೆಂಗಾಗಿದೆ, ಏನ್ ಇಂಪ್ಯಾಕ್ಟ್ ಆಯ್ತಾ ಅದು ರವಿಕುಮಾರ್ ಅವರೇ? ಇಲ್ಲ, ಇಂಪ್ಯಾಕ್ಟ್ ಆಗಿದೆ ಅಂತ ಕೆಲವು ಜನ ಮಾತಾಡ್ತಿದ್ದಾರೆ ಸರ್ ಅಲ್ಲಿ. ಅದನ್ನ ತುಂಬಾ ಜನಕ್ಕೆ ರೀಚ್ ಆಗಿದೆ. ಓಕೆ, ರೀಚ್ ಆದವರು ಒಂದು ಸಾರಿ ಏನ್ ಹೇಳ್ತಾರೆ ಅಂದ್ರೆ, ನನ್ ಜೊತೆ ಕೆಲವು ಆತ್ಮೀಯರು ಕಾಂಗ್ರೆಸ್ ನವರು ಇದಾರೆ, ಇನ್ನು ಉಳಿದಿದ್ದವರೆಲ್ಲ ಹೆಚ್ಚಿನ ರೀತಿಯಲ್ಲಿ ಇದಾರೆ. ಕಾಂಗ್ರೆಸ್ ನವರು ಕೆಲವರು ಆತ್ಮೀಯರು ಇದಾರೆ. ಕಾಂಗ್ರೆಸ್ ಅನ್ನೋ ಕಾರಣಕ್ಕಲ್ಲ, ಅವ್ರ ವ್ಯಕ್ತಿತ್ವ ಕಾರಣಕ್ಕೆ ನನ್ ಜೊತೆ ಚೆನ್ನಾಗಿದ್ದಾರೆ. ಓಕೆ, ಎಲ್ಲಾ ಪಾರ್ಟಿ ಚೆನ್ನಾಗಿದೆ ನಿಮ್ ಜೊತೆ ಒಂದೊಂದಕ್ಕೆ ಸಹಜವಾಗಿ ಡಿಸ್ಕಸ್ ಮಾಡಿದಾಗ ಈ ಹೋಗ್ಬೋಡ್ದು ನಮ್ದು ಸ್ಟೋರಿ ಆಯ್ತಲ್ಲ ಸರ್. ಹೌದು, ಆ ಸ್ಟೋರಿ ನಾವು ಪೂರ್ತಿ ನೋಡಿದ್ರೆ ಒಂದು ಕ್ಷಣ ವಿಚಲಿತ ಆಗ್ಬಿಡ್ತಾರೆ ಅಂತ. ಕಾಂಗ್ರೆಸ್ ಅವ್ರ ಆಗಿರ್ಲಿ, ಅವರು ತೀರಾ ಅಭಿಮನ್ಯು ಆಗಿರ್ಲಿ, ಒಂದು ಕ್ಷಣ ವಿಚಲಿತ ಆಗ್ಬಿಡ್ತಾರೆ. ಈಗ ನಿಮ್ ಚನ್ನಪಟ್ಟಣದಲ್ಲಿ ಎಕರೆ 1 ಕೋಟಿ ಅಲ್ಲ ಸರ್, 50 ಲಕ್ಷದಿಂದ 1 ಕೋಟಿ ಜಮೀನು. ಹೌದು ಅಲ್ವಾ? ಆ ಕ್ಷಣ ವಿಚಲಿತ ಆಗ್ತಾರೆ ಅಂತ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ಎಲೆಕ್ಷನ್ ಈಗ ಜಮೀನಲ್ಲಿ ನೀವು ಬಂದ್ಬಿಟ್ಟು ಸುಮ್ನೆ ವಕ್ಫ್ ಕೂತ್ಕೊಬಿಟ್ಟಾರೆ ಜನ. ಹೌದು, ಬಡಿ ಮಗೊಂದ್ ಏನ್ ಬರ್ತದೋ ಬಿಡ್ತದೋ ಫಸ್ಟ್ ಜಮೀನ್ ನೋಡ್ ಮಾತಾಳಪ್ಪ ಅಂತ ಅನ್ಕತ್ತಾರೆ. ಬಟ್ ನಾನ್ ಹೇಳೋದು ಎಷ್ಟು ಮತಗಳ ಮೇಲೆ ಪರಿಣಾಮ ಬೀರಿದೆ ಇದು ಅಂತ ಕೇಳದ್ ನಾನ್ ನಿಮ್ಗೆ. ಇಲ್ಲ, ಅದನ್ನ ವಿಶ್ವನಾಥ್ ಕೂಡ ಹೇಳದಂತೆ, ದುಂತೂರು ವಿಶ್ವನಾಥ್ ಏನಂತ ಫಸ್ಟ್ ಟೈಮ್ ನನ್ನ ಇಂಟರ್ವ್ಯೂ ನೋಡಿದಾಗ ಜೊತೆಲಿ ಸ್ನೇಹಿತರು ಹೇಳಿದ್ದು, ವಿಶ್ವನಾಥ್ ಹೇಳದಂತೆ ನಮ್ಗೆ ಎಲೆಕ್ಷನ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದು ಅಂತ. ಅವ್ರು ಆ ಭಾಗದವ್ರೆ ಅಲ್ಲ, ಮೊದ್ಲು 700 ಕಂಟೆಸ್ಟ್ ಮಾಡಿದ್ರು DK ಅವ್ರ ಅಪೋಸಿಟ್. ರೈತಾಪಿ ಕುಟುಂಬ ಅಲ್ವೇ ಸರ್, ರೈತರುಗಳಿಗೆ ಎಷ್ಟವ್ರಿಗೂ ಸ್ವಲ್ಪ ಸಾಕಾಗುತ್ತೆ. ರೈತರುಗಳಿಗೆ ಯಾರಾಗಿರ್ಲಿ, ಅವ್ರು ಯಾವ ಪಕ್ಷನಾದ್ರೂ ಇರ್ಲಿ, ಅದು ಆ ವರ್ಕ್ ಬೋರ್ಡ್ ವಿಷಯ ಅದ್ರಲ್ಲೂ ನಾವೇನ್ ನಮ್ಮ ಇಂಟರ್ವ್ಯೂ ಸಂಪೂರ್ಣ ಮಾಹಿತಿ ಇದೆ, ರೈತರಿಗೆ ಅರ್ಥ ಆಗೋ ಭಾಷೆಯಲ್ಲಿದೆ. ಅದನ್ನ ಕೇಳಿದಾಗ ಒಂದು ಕ್ಷಣ ಅವ್ರಿಗೆ ವಿಚಲಿತ ಆಗ್ತಾರೆ ಸರ್. ಹಿಂಗೆ ಆದ್ರೆ ಏನ್ ಮಾಡೋದು ಅಂತ. ಹಿಂಗೆ ಆದ್ರೆ ಒಂದ್ ವೇಳೆ ನಮ್ದು ಹಿಂಗೆ ಆದ್ರೆ ಏನ್ ಮಾಡೋದು, ಹಳ್ಳಿ ಹಿಂಗೆ ಆದ್ರೆ ಏನ್ ಮಾಡೋದು ಅನ್ನೋ ಒಂದು ಕ್ಷಣ ಜಾರ್ತಾರ ವಿಷಯಕ್ಕೆ. ಎಲ್ಲ ರೈತಾಪಿ ಜನ ಅಲ್ವೇ ಸರ್. DK ಶಿವಕುಮಾರ್ ಒಬ್ಬನಿಗೆ ಹಂಗ ಆಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಒಂದ್ ವೇಳೆ ಇಂಟರ್ವ್ಯೂ ನೋಡಿದಾರ ಅನ್ನೋ ಗೊತ್ತಿಲ್ಲ. DK ಶಿವಕುಮಾರ್ಗೆ DK ಸುರೇಶ್ ಇಬ್ರು ಹಂಗ ಆಗಿರೋದು. ಅವ್ರಿಗೆ ಲಕ್ಷ ಅವ್ರಿಗೇನ್ ಲೆಕ್ಕಕ್ಕಿಲ್ಲ. ಬಟ್ ಸಾಮಾನ್ಯ ರೈತ ಯಾರೇ ನೋಡಿದ್ರು ಆ ಇಂಟರ್ವ್ಯೂಗಳನ್ನ ಸ್ವಲ್ಪ ಯೋಚನೆ ಆಗುತ್ತೆ ಅಂತ ಹೇಳ್ತೀರಿ. ಇಂಪ್ಯಾಕ್ಟ್ ಆಗಿರುತ್ತೆ ಸರ್. ಜನ ಹೇಳ್ತಾರೆ ಮನೆಯಲ್ಲಿ ಎಫೆಕ್ಟ್ ಆಗಿದೆ ಅಂತ. ಅದ್ರಲ್ಲಿ ಒಬ್ರದ್ದು ತಿಂಗಳು ಜನಾಂಗದ ಬಂದು ಅವ್ರು ನೋಡಿದ್ರೆ ಹೊಟ್ಟೆ ಹೊಯ್ತದೆ. ಸೊ ಅವ್ರು ನೋಡಿದಾಗ್ಲೂ ಕೂಡ ಜನ ಬಹಳ ಯೋಚನೆ ಮಾಡೋರೆ ಸರ್. ಆ ಜನ ಹೇಳ್ತಾರೆ, ಅವರು ಇಲ್ಲ ಅದೆಲ್ಲ ಎಫೆಕ್ಟ್ ಆಗಿದೆ, ನಮ್ಮಲ್ಲಿ ಸಾಲಿಡ್ ಆಗಿ ನಾವು ಸಹಜವಾಗಿ ಕಾಂಗ್ರೆಸ್ಗೆ ಆಗ್ತಿದ್ವಿ, ಮೊದಲೆಲ್ಲ ಯೋಗೇಶ್ವರ್ ಮಾಡ್ತಿದ್ವಿ. ಸೊ ಯೋಗೇಶ್ವರ್ ಕಾಂಗ್ರೆಸ್ ಹೋದ್ಮೇಲೆ ಕಾಂಗ್ರೆಸ್ ಯಾವಾಗ್ಲೂ ನಾವು ಮಾಡ್ತಿದ್ದು, ಕಾಂಗ್ರೆಸ್ ಇಲ್ಲ ಅನ್ನೋ ಕಾರಣಕ್ಕೆ ಯೋಗೇಶ್ವರ್ ಮಾಡ್ತಿದ್ವಿ. ಸೊ ಈಗ ಕಾಂಗ್ರೆಸ್ ಯೋಗೇಶ್ವರ್ ಬಂದಿರೋದ್ರಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ಗೆ ಮಾಡ್ತಿದ್ದು. ಬಿಜೆಪಿ ಕಾರ್ಯಕರ್ತರುಗಳು ಮಾತ್ರ, JDS ಕಾರ್ಯಕರ್ತರುಗಳು ಒಂದಷ್ಟು ಜನ ಮಾತ್ರ ಮಾಡ್ತಿದ್ರು, ಸ್ವಲ್ಪ ಬರ್ತಿತ್ತು ನೋಡಿ. ಈಗ ಸಮಯ 7:50. ಸಮಯ 7:50. ಇನ್ನೊಂದು 5-10 ನಿಮಿಷ ಅಂಚೆ ಮತಗಳದು ಕಂಪ್ಲೀಟ್ ಆಚೆ ಬರುತ್ತೆ. 8 ಗಂಟೆಗೆ EVM ಮೊದಲ ರೌಂಡು 14 ಫಸ್ಟ್ ಟೇಬಲ್ 14 ಬೂತು, 5 ಬೂತ್, 6ನೇ ಬೂತ್ಗೆಲ್ಲ CTD ರೀಚ್ ಆಗುತ್ತೆ ಕೌಂಟಿಂಗು. 10ನೇ ಬೂತ್ಗೆಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ. ಎಲ್ಲ ಪ್ರಶ್ನೆಗಳು, ಎಲ್ಲ ಜಂಜಾಟಗಳು, ಎಲ್ಲದಕ್ಕೂ ಉತ್ತರ ಸಿಗುವ ಕಾಲ ಎಲೆಕ್ಷನ್ ಫಲಿತಾಂಶ. ಆ್ಯಂಡ್ ನೀವು ಭಾಳಷ್ಟು ಗ್ರೌಂಡ್ ರಿಪೋರ್ಟನ್ನು ತಿಳ್ಕೊಂಡಿದ್ದೀರಿ, ನಿಮ್ಮದು ಒಡನಾಟ. ಹಾಗಾಗಿ ಥ್ಯಾಂಕ್ ಯು. ಆಗಿಂದಾಗೆ ಮಧ್ಯೆ ತೊಂದರೆ ಕೊಡ್ತಿರ್ತೀನಿ ನಿಮಗೆ, ನಿಮ್ಮ ಜೊತೆ ಮಾತನಾಡ್ತಿರ್ತೀನಿ, ಮತ್ತೆ ಸಂಪರ್ಕ ಮಾಡ್ತೀನಿ ಸರ್ ನಿಮಗೆ. ಎಸ್, ಇನ್ನು ರವಿಕುಮಾರ್ ಅವರ ಮಾತು.